ಡಿಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಪೊಲೀಸರು ಅವಿರತ ತನಿಖೆಯನ್ನ ನಡೆಸಿದ ಪರಿಣಾಮ ಈ ಹಂತಕ್ಕೆ ಬಂದಿದೆ. ಬಂಧನದಿಂದ ಚಾರ್ಜ್ ಶೀಟ್ ವರೆಗೂ ಕೂಡ ಪೊಲೀಸ್ ಅಧಿಕಾರಿಗಳ ಶ್ರಮ ಇಲ್ಲಿ ಕಾಣುತ್ತೆ. ದರ್ಶನ್ ಮತ್ತು ಟೀಮ್ ಅರೆಸ್ಟ್ನಿಂದ ಚಾರ್ಜ್ ಶೀಟ್ ವರೆಗೂ ಅಧಿಕಾರಿಗಳ ಪಾತ್ರ ಪ್ರಮುಖವಾಗಿದೆ. ಏನು ಅವರ ಪಾತ್ರ? ದರ್ಶನ್ ಅರೆಸ್ಟ್ ಮಾಡುವ ಮೂಲಕ ಕಾನೂನು ಎಲ್ರಿಗೂ ಒಂದೇ ಅನ್ನುವಂತಹ ಸಂದೇಶವನ್ನ ಸಾರಿದ್ದಾರೆ. ದರ್ಶನ್ ಅರೆಸ್ಟ್ ಟೀಮ್ನಲ್ಲಿನ ಸೂಪರ್ ಕಾಪ್ಗಳು ಯಾರ್ಯಾರು, ಹಾಗಾದ್ರೆ ಅವರ ಕೆಲಸ ಹೇಗಿತ್ತು ಇಲ್ಲಿಯವರೆಗೂ ಕೂಡ, ಚಾರ್ಜ್ ಶೀಟ್ ಹಾಕುವವರೆಗೂ ಕೂಡ ಅನ್ನೋದನ್ನ ಗಮನಿಸೋಣ. ಪೊಲೀಸ್ ಪವರ್ ಬಿ ದಯಾನಂದ್ ಬೆಂಗಳೂರು ಪೊಲೀಸ್ ಆಯುಕ್ತರು ಕೇಸ್ನಲ್ಲಿ ದರ್ಶನ್ ಹೆಸರು ತಳುಕು ಹಾಕೊಂಡಾಗ ಸಾಕ್ಷಿ ಸಂಗ್ರಹಕ್ಕೆ ಸೂಚನೆ ಕೊಡ್ತಾರೆ. ಯಾಕಂದ್ರೆ ಒಂದು ಸ್ಟಾರ್ ನಟ, ಹೈ ಪ್ರೊಫೈಲ್ ಕೇಸ್ ಅಂತ ಅನ್ನಿಸ್ಕೊಳುತ್ತೆ. ಹಾಗಾಗಿ ಸಾಕ್ಷಿ ಸಂಗ್ರಹ ಆಗಲಿ ಅಂತ ಸೂಚಿಸ್ತಾರೆ. ಸೂಕ್ತ ಸಾಕ್ಷಿ ಸಿಕ್ಕ ಬೆನ್ನಲ್ಲೇ ಧೈರ್ಯವಾಗಿ ಬಂಧಿಸಿ ಅನ್ನುವಂತಹ ಸಂದೇಶವನ್ನ ಇಡೀ ಅಧಿಕಾರಿ ವರ್ಗಕ್ಕೆ ರವಾನಿಸ್ತಾರೆ. ಯಾವುದೇ ಪ್ರಭಾವಗಳಿಗೆ ಮಣಿಯದೆ ಕಾನೂನು ಕ್ರಮವನ್ನ ಜರುಗಿಸಿ ಅನ್ನುವಂತಹ ಒಂದು ಸಂದೇಶ ಅವರಿಂದ ಬರ್ತದ ಹಾಗೆ ಎಲ್ಲರೂ ಕೂಡ ಅದನ್ನ ಚಾಚು ತಪ್ಪದೆ ಪಾಲಿಸ್ತಾರೆ. ಯಾವುದೇ ಪ್ರಭಾವಗಳಿಗೆ ಮಣಿಯದೆ ಕಾನೂನು ಕ್ರಮವನ್ನ ಜರುಗಿಸಲಿಕ್ಕೆ ಅವತ್ತಿನಿಂದ ಚಾರ್ಜ್ ಶೀಟ್ ವರೆಗೂ ಕೂಡ ಅವರ ಪ್ರಯತ್ನ ಸ್ಪಷ್ಟವಾಗಿ ಕಾಣುತ್ತೆ. ಚಾರ್ಜ್ ಶೀಟ್ನಲ್ಲಿ ಎಲ್ಲೂ ಲೋಪವಾಗದಂತೆ ಆರೋಪಿಗಳಿಗೆ ಶಿಕ್ಷೆಯಾಗುವಂತೆ ಸಂಪೂರ್ಣವಾಗಿ ನಿಗಾ ವಹಿಸುವಂತಹ ಕೆಲಸವನ್ನ ಬೆಂಗಳೂರು ಪೊಲೀಸ್ ಆಯುಕ್ತರು ಬಿ ದಯಾನಂದ್ ಅವರು ನಡೆಸ್ತಾರೆ. ಇನ್ನು ಕೊಲೆ ಕೇಸ್ನಲ್ಲಿ ಹೇಗೆ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಅವರ ಪಾತ್ರ ಇದೆ, ಅವರ ಪವರ್ ಎಂಥದ್ದು ಅನ್ನೋದನ್ನು ನೋಡೋದಾದ್ರೆ, ಕೊಲೆಯಲ್ಲಿ ದರ್ಶನ್ ಹೆಸರು ತಳುಕು ಹಾಕೊಳ್ತಿದ್ದಂತೆ ಕಮಿಷನರ್ಗೆ ಅವರು ಆರಂಭದಲ್ಲಿ ಮಾಹಿತಿಯನ್ನ ಮುಟ್ಟಿಸ್ತಾರೆ. ಹೀಗೊಂದು ಹೆಸರು ಕೇಳಿ ಬರ್ತಾ ಇದೆ ಅಂತ. ಮೈಸೂರಿನಿಂದ ಬೆಂಗಳೂರಿಗೆ ದರ್ಶನ್ ಅರೆಸ್ಟ್ ಮಾಡಿ ಕರೆತರುವ ತನಕ ಅವರ ಮೇಲೆ ತೀವ್ರ ನಿಗಾವನ್ನ ಇಡಲಾಗುತ್ತೆ. ಯಾವುದೇ ರೀತಿಯಾಗೂ ಕೂಡ ತಪ್ಪುಗಳ ಆಗಬಾರ್ದು ಅಂತ. ಕೇಶವಮೂರ್ತಿ ರಾಘವೇಂದ್ರನಿಂದ ದರ್ಶನ್ ಹೆಸರು ಬಾಯ್ಬಿಡಿಸಿದ್ದು ಇವರ ತನಿಖಾ ಹಂತದಲ್ಲೇ ಕೇಶವಮೂರ್ತಿ ಮತ್ತು ರಾಘವೇಂದ್ರ ಹೆಸರನ್ನ ಬಾಯ್ಬಿಟ್ಟಿದ್ದು. ಪ್ರಭಾವ ಬೀರಲು ಕರೆ ಮಾಡಿದವರಿಗೆ ಡೋಂಟ್ ಕೇರ್ ಅನ್ನುವಂತಹ ಆಟಿಟ್ಯೂಡ್ ಅನ್ನ ತೋರಿಸಿದ್ರು. ಅದರ ಪರಿಣಾಮ ಯಾರ ಪ್ರಭಾವ ಕೂಡ ಕೆಲಸ ಮಾಡಲಿಲ್ಲ. ಲೋಪವಾಗದಂತೆ ಸಂಪೂರ್ಣ ತನಿಖೆಯ ಮೇಲುಸ್ತುವಾರಿಯನ್ನ ವಹಿಸಿಕೊಂಡಿದ್ದು ಡಿಸಿಪಿ ಗಿರೀಶ್ ಅವರು ಪಶ್ಚಿಮ ವಿಭಾಗ. ಹಾಗೆ ಮುಂದುವರೆದಂತೆ ವಿಜಯನಗರ ಉಪವಿಭಾಗ ಎಸಿಪಿ ಚಂದನ್ ಕುಮಾರ್ ಅವರ ಒಂದು ಪಾತ್ರ ಕೂಡ ಬಹುಮುಖ್ಯವಾಗುತ್ತೆ. ಕೊಲೆ ಕೇಸ್ನ ತನಿಖಾಧಿಕಾರಿಯವರು ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ರೋಲ್ ಅನ್ನ ಪತ್ತೆ ಮಾಡಿದ್ದು ಇವರೇ. ದರ್ಶನ್ ಪಾತ್ರ ಹೇಗೆ ಈ ಕೇಸ್ನಲ್ಲಿ, ಯಾವ ರೀತಿಯಾಗಿ ಅವರು ಯಾವ ಕಾರಣಕ್ಕಾಗಿ ಈ ಕೃತ್ಯದಲ್ಲಿ ಭಾಗಿಯಾದ್ರು ಅಂತ. ಮೈಸೂರಿನ ಹೋಟೆಲ್ನಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಎಸಿಪಿ ಚಂದನ್ ಕುಮಾರ್ ಅವರು ಇರ್ತಾರೆ. ಅವರ ನೇತೃತ್ವದಲ್ಲೇ ಅರೆಸ್ಟ್ ಪ್ರಕ್ರಿಯೆ ನಡೆಯುತ್ತೆ. ಅಭಿಮಾನಿಗಳಿಗೆ, ಮಾಧ್ಯಮಗಳಿಗೆ ವಿಚಾರ ಲೀಕ್ ಆಗದಂತೆ ದರ್ಶನ್ನ ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು. ಸೊ ಯಾರಿಗೂ ಕೂಡ ಈ ವಿಷಯ ತಿಳಿಬಾರ್ದು ಅಂತ, ಅಂದ್ರೆ ಆರಂಭದಲ್ಲಿ ತಿಳಿಬಾರ್ದು ಅನ್ನುವಂತಹ ಕಟ್ಟೆಚ್ಚರವನ್ನು ಅವರು ವಹಿಸಿದ್ರು. ಇತರೆ ಆರೋಪಿಗಳ ರೋಲ್ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ರು. ಒಟ್ಟು 17 ಮಂದಿಯನ್ನ ಅರೆಸ್ಟ್ ಮಾಡಲಾಯಿತು. ಈ ಪ್ರಕರಣದಲ್ಲಿ ಯಾರನ್ನೂ ಕೂಡ ಬಿಡುವಂತಹ ಪ್ರಶ್ನೆಯೇ ಬರಲಿಲ್ಲ. ಅವರ ಲಿಂಕ್ಗಳನ್ನ ಪತ್ತೆ ಹಚ್ಚುತ್ತಾ ಹೋದ್ರು. ಸಾಕ್ಷಿಗಳ ಸಂಗ್ರಹ ಕಾರ್ಯವನ್ನ ವ್ಯವಸ್ಥಿತವಾಗಿ ಮಾಡಿದ್ರು. ಅದರ ಪರಿಣಾಮ ಮಣ್ಣನ್ನೂ ಕೂಡ ಬಿಡದೆ ಸಾಕ್ಷ್ಯವನ್ನ ಸಂಗ್ರಹಿಸಿದ್ರು ಅಂದ್ರೂ ಕೂಡ ತಪ್ಪಾಗಲ್ಲ. ಸಂಪೂರ್ಣ ತನಿಖೆಯ ಮೇಲುಸ್ತುವಾರಿ ನೋಡಿಕೊಂಡಿರೋರು ಚಂದನ್ ಕುಮಾರ್, ಎಸಿಪಿ ವಿಜಯನಗರ ಉಪವಿಭಾಗ. ಇನ್ನು ಬ್ಯಾಟರಾಯನಪುರ ಸಬ್ ಡಿವಿಷನ್ನ ಭರತ್ ರೆಡ್ಡಿ ಇವರು ಎಸಿಪಿ. ಅವರ ಪಾತ್ರ ಏನು ಅಂತ ಗಮನಿಸೋದಾದ್ರೆ, ರೇಣುಕಾಸ್ವಾಮಿ ಕೊಲೆಯಲ್ಲಿ ಆರೋಪಿಗಳ ಪತ್ತೆ ಕಾರ್ಯ ಮಾಡಿದ್ದು ಇವರು. ಮೈಸೂರಿನ ಹೋಟೆಲ್ನಲ್ಲಿ ದರ್ಶನ್ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಚಂದನ್ ಕುಮಾರ್ ಜೊತೆಗೆ ಭರತ್ ರೆಡ್ಡಿ ಅವರು ಕೂಡ ಉಪಸ್ಥಿತರಿರ್ತಾರೆ. ಅಭಿಮಾನಿಗಳಿಗೆ, ಮಾಧ್ಯಮಗಳಿಗೆ ವಿಚಾರ ಲೀಕ್ ಆಗದಂತೆ ದರ್ಶನ್ನ ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು. ಸಾಮಾನ್ಯವಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಒಬ್ಬರಿಗೆ ಗೊತ್ತಾದ್ರೂ ಹೇಗಾದ್ರೂ ಲೀಕ್ ಆಗ್ಬಿಡುತ್ತೆ, ಆದ್ರೆ ಅದ್ಯಾವುದು ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ರು. ಇತರೆ ಆರೋಪಿಗಳ ರೋಲ್ ಪತ್ತೆ ಮಾಡಿ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಚುರುಕಾಗಿ ನಡೀತು. ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನು ಕೂಡ ತ್ವರಿತಗತಿಯಲ್ಲಿ ಮಾಡಿದ್ರು. ಇಂಚಿಂಚು ಕೂಡ ಜಾಲಾಡಿದ್ರು. ಗಿರೀಶ್ ನಾಯ್ಕ್ ಇನ್ಸ್ಪೆಕ್ಟರ್ ಅಪರಿಚಿತ ಶವದ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದ್ರು. ಎಲ್ಲೋ ಒಂದು ರಾಜಕಾಲುವೆ ಬಳಿ ಬಿದ್ದಂತಹ ಒಂದು ಶವದ ಒಂದು ಇನ್ವೆಸ್ಟಿಗೇಷನ್ ಹೇಗಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಪಾತ್ರಧಾರಿಗಳು ಅನ್ನೋ ಸಂಬಂಧಪಟ್ಟ ಹಾಗೆ ವಿವರಗಳು, ಸರೆಂಡರ್ ಆದ ರಾಘವೇಂದ್ರ, ನಿಖಿಲ್ ನಾಯಕ್ ಹಾಗೂ ಕೇಶವ ಮೂರ್ತಿಯ ವಿಚಾರಣೆಯನ್ನ
ತ್ವರಿತಗತಿಯಲ್ಲಿ ಅವರು ಆರಂಭದಲ್ಲಿ ನಮ್ಮಿಂದಲೇ ಆಯ್ತು ಅಂತ ಹೇಳಿದ್ರೆ ಅದನ್ನು ನಂಬದೆ ಅದರ ಹಿಂದೆ ಯಾರಿದ್ರು, ಉದ್ದೇಶ ಯಾರ್ದು ಅನ್ನೋದನ್ನ ಬಾಯ್ಬಿಡಿಸಿದ್ರು. ಪವಿತ್ರ ಗೌಡಳನ್ನ ಅರೆಸ್ಟ್ ಮಾಡಿದ್ದು ಕೂಡ ಗಿರೀಶ್ ನಾಯಕ್ ಇನ್ಸ್ಪೆಕ್ಟರ್ ಆ ದಿನ ಅರೆಸ್ಟ್ ಮಾಡಿದ್ದು. ಸಾಕ್ಷಿಗಳ ಸಂಗ್ರಹ ಕಾರ್ಯವನ್ನು ಕೂಡ ನಡೆಸಿದ್ರು. ಅದರ ಪರಿಣಾಮ ಇವತ್ತು ಯಾವ ಸಾಕ್ಷ್ಯಗಳು ಮಿಸ್ ಆಗದಂತೆ ಈ ಕೇಸ್ನಲ್ಲಿ ತಗಲು ಹಾಕೊಂಡಿದೆ. ಇನ್ನು ನಾಗೇಶ್ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್, ಮೊದಲನೇದಾಗಿ ಕಾಮಾಕ್ಷಿಪಾಳ್ಯಕ್ಕೆ ಈ ಕೇಸ್ ಶಿಫ್ಟ್ ಆಗಿತ್ತು. ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ರು ಇವರು. ಆರಂಭದಲ್ಲಿ ಬಂದು ಸರೆಂಡರ್ ಆದಂತಹ ಆರೋಪಿಗಳನ್ನ ಅನಂತರದಲ್ಲಿ ಅದನ್ನ ಮತ್ತೊಂದು ಠಾಣೆಗೆ ಶಿಫ್ಟ್ ಆಯಿತು. ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿಗಳಿಂದ ಸ್ಟೇಟ್ಮೆಂಟ್ ಅನ್ನ ಮಾಡಿಸಿದ್ರು. ಯಾವ ಕಾರಣಕ್ಕಾಗಿ ಕೊಲೆ ಆಗಿದೆ, ಏನು ಎತ್ತ ಅನ್ನುವಂತಹ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡ್ರು. ಆರೋಪಿಗಳ ಸ್ಪಾಟ್ ಮಹಜರು ಕಾರ್ಯದಲ್ಲಿ ಕೂಡ ನಾಗೇಶ್ ಇನ್ಸ್ಪೆಕ್ಟರ್ ಅವರು ಇದ್ರು. ಆರೋಪಿಗಳನ್ನ ಎಲ್ಲಾ ಕಡೆ ಶೆಡ್ಡು, ರಾಜಕಾಲುವೆ ಎಲ್ಲಾ ಕಡೆ ಕರ್ಕೊಂಡು ಹೋದ್ರಲ್ಲ, ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ನಾಗೇಶ್ ಅವರು ನೇತೃತ್ವ ವಹಿಸಿದ್ರು. ಸೀಸ್ ಆದ ವಸ್ತುಗಳ ಸ್ಯಾಂಪಲ್ಸ್ಗಳನ್ನ FSLಗೆ ರವಾನೆ ಮಾಡಿದ್ದು ಕೂಡ ಇದೇ ಇನ್ಸ್ಪೆಕ್ಟರ್ ನಾಗೇಶ್. ಚಾರ್ಜ್ ಶೀಟ್ ತಯಾರಿ ಕಾರ್ಯದಲ್ಲೂ ಕೂಡ ಅವರು ಭಾಗಿಯಾಗಿದ್ರು. ಚಾರ್ಜ್ ಶೀಟ್ ತಯಾರಾಯಿತು, ಕೋರ್ಟ್ಗೆ ಸಬ್ಮಿಟ್ ಆಯಿತು. ಇನ್ನು ಗೋವಿಂದರಾಜ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ ಅವರ ಪಾತ್ರ, ಕೊಲೆಯಾದ ಶೆಡ್, ಪಬ್, ಶವ ಎಸೆದ ಸ್ಪಾಟ್ಗಳ CCTV ಹುಡುಕಾಟ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ಇವರು ಪ್ರಮುಖ ಪಾತ್ರಧಾರಿ. ದಾರಿಯುದ್ದಕ್ಕೂ ಕೂಡ ನೂರಾರು CCTVಗಳ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿಗಳ ವೆಹಿಕಲ್ ಮೂವ್ಮೆಂಟ್ ಹಾಗೂ ಚಹರೆ ಪತ್ತೆ ಹಚ್ಚುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಪಾಸ್ ಆಯಿತು, ಎಷ್ಟೊತ್ತಿಗೆ ಬಂತು, ಎತ್ತ ಅಂತ ಆರೋಪಿಗಳನ್ನ ಕೋರ್ಟ್ಗೆ ಕರೆದೊಯ್ದು ಬಂದೋಬಸ್ತನ್ನ ಕೊಟ್ಟಿದ್ದು ಕೂಡ ಇದೇ ಸುಬ್ರಹ್ಮಣಿ ಅವರು, ಪೊಲೀಸ್ ಇನ್ಸ್ಪೆಕ್ಟರ್. ಕೃತ್ಯಕ್ಕೆ ಬಳಸಿದ ವೆಹಿಕಲ್ ಸೀಸ್ ಮಾಡಿದ್ರು. ಆ ಕಾರ್ಗಳಿರಬಹುದು, ಟೂ ವೀಲರ್ ಇರಬಹುದು, ಪ್ರತಿಯೊಂದು ವೆಹಿಕಲ್ನು ಕೂಡ ಸೀಸ್ ಮಾಡಿದ್ರು. ಸಾಕ್ಷಿಗಳ ಕಲೆ ಹಾಕುವಲ್ಲಿ ಮಹತ್ತರ ಪಾತ್ರವನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅವರು ನಿರ್ವಹಿಸಿದ್ದಾರೆ.